ಇನ್ನು ಬ್ರ್ಯಾಂಡ್ ಬೆಂಗಳೂರು ಸಿಲಿಕಾನ್ ಸಿಟಿ ಪ್ರತಿಯೊಂದು ಸಮಸ್ಯೆಯೇ ಅಂತ ಹೇಳ್ತಾ ಇರ್ತಾರೆ. ಬಟ್ ಇಲ್ಲಿ ಮಾದರಿ ಸಾರ್ವಜನಿಕ ಶೌಚಾಲಯ ಒಂದು ಇದೆ. ಮಾಲ್ಗಳಿಗೂ ಕೂಡ ಸೆಡ್ಡು ಹೊಡೆಯುವಂಥ ರೀತಿಯಲ್ಲಿ ಈ ವಾಶ್ರೂಮ್ ಇದೆ. ಮಾಲ್ಗಳಿಗೂ ಕೂಡ ಸೆಡ್ಡು ಹೊಡೆಯುವಂತಹ ರೀತಿಯಲ್ಲಿದೆ ಅಂತ ಮಾದರಿಯಾಗಿದೆ. ಪದ್ಮನಾಭನಗರದಲ್ಲಿ ಹೈಟೆಕ್ ರೀತಿಯ ಶೌಚಾಲಯ ನಿರ್ಮಾಣ ಆಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಕಾರ್ಯಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೊರಭಾಗದಲ್ಲಿ ನೂರಾರು ಗಿಡಗಳಿಂದ ಅಲಂಕಾರ ಮಾಡಿದ್ದಾರೆ. ಒಳಭಾಗದಲ್ಲಿ AC ಮಿರರ್ ಕೂಡ ಇದೆ. ಇದೇ ರೀತಿ ಎಲ್ಲ ಶೌಚಾಲಯ ಅಭಿವೃದ್ಧಿಪಡಿಸುವಂತೆ ಒತ್ತಾಯ ಮತ್ತು ಮನವಿ ಕೇಳಿ ಬರ್ತಾ ಇದೆ. ಬೆಂಗಳೂರು ಅಂತ ಹೇಳಿದ್ರೆ ಸಾಕು, ಬರೀ ಸಮಸ್ಯೆ ಸಮಸ್ಯೆ ಅಂತ ಇರುತ್ತೆ. ಬಟ್ ಕಂಪ್ಲೀಟ್ ಆಗಿ ತದ್ವಿರುದ್ಧವಾಗಿರುವಂತಹ ಸ್ಟೋರಿ ಇದು. ಕಂಪ್ಲೀಟ್ ತದ್ವಿರುದ್ಧವಾಗಿರುವಂಥ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಇದು ಸಾರ್ವಜನಿಕ ಶೌಚಾಲಯ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಮಾದರಿಯಾಗಿದೆ. ಇದನ್ನು ಕೇಳೋದು ಜನರು ತೆರಿಗೆಯನ್ನು ಕಟ್ತಾರೆ, ಪದೇ ಪದೇ ತೆರಿಗೆ ಹಾಕಿದ್ರು ಕಟ್ತಾರೆ. ಬಟ್ ಈ ರೀತಿಯಾಗಿ ಸೌಲಭ್ಯವನ್ನು ಕೇಳ್ತಾರೆ. ಇದು ಆಗಬೇಕಿದೆ ಬೆಂಗಳೂರಲ್ಲಿ. ಅದೇ ಲಾಸ್ಟ್ 3-4 ಇಯರ್ಸ್ನೇ ಬರ್ತಾ ಇದೆ. ಅವ್ರ ನಾರ್ಮಲ್ ಟಾಯ್ಲೆಟ್ ರೀಸೆಂಟಾಗಿ ಓಪನಿಂಗ್ ಆಯಿತು. ಲಾಸ್ಟ್ ಸಂಡೇನೋ ಓಪನಿಂಗ್ ಅನಿಸುತ್ತೆ. ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಅದೇ ಇದೇ ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು. ಅಂದ್ರೆ ಹೊಸ ಐಫೈ ಟೈಪ್ ಮಾಡಿದ್ದು. ಅದು AC ಬೇರೆ ಯೂಸ್ ಮಾಡೋದು. ಅಂದರೆ ವೆರೈಟಿ ಮಾಡ್ಯುಲರ್ ಟೈಪ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಅಂದರೆ ಒಳ್ಳೆ ಆಟೋಮೆಟಿಕ್ ಸಿಸ್ಟಮ್ ಥರ ಮಾಡಿದ್ದಾರೆ. ಅದು ಸಾರ್ವಜನಿಕ ಟಾಯ್ಲೆಟ್ ಈ ಥರ ಮಾಡಿದ್ದು ಅದೇ ಹೊಸ ಕಾನ್ಸೆಪ್ಟ್ ಥರ ಅನಿಸ್ತು. ತುಂಬ ಚೆನ್ನಾಗಿದೆ, ಹಾಕ್ಬೋದು. ಅಂದರೆ ಸ್ವಲ್ಪ ಕೆಳಗೆ ಏರಿಯಾ ನೋಡ್ಬಿಟ್ಟು ಹಾಕಿದ್ರೆ ಒಳ್ಳೇದು. ಎಲ್ಲ ಒಂದೇ ಥರ ಇರೋಲ್ಲ ಜನ. ಇಲ್ಲ ಚೆನ್ನಾಗಿ ಮಾಡಿದ್ರು. ಇವಾಗ ಹೈಟ್ ಹಾಕಾಗ ಒಂದು ಫುಲ್ಲು ಬೇರೆ ಕಡೆ ಎಲ್ಲ ನೋಡಿದ್ರೆ ನೀಟ್ನೆಸ್ ಇರೋಲ್ಲ. ಚೆನ್ನಾಗಿ ಮಾಡಿದ್ದಾರೆ. ಒಂದು 10 ದಿವಸನ ಆಯ್ತು ಅಷ್ಟೇ. ಚೆನ್ನಾಗಿ ಮಾಡಿದ್ದಾರೆ. ಇದು ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಷ್ಟೇ. ಬೆಂಗಳೂರಲ್ಲಿ ಯಾವುದೇ ಶೌಚಾಲಯಕ್ಕೆ ಹೋದ್ರೂ ಸಹ ಅಲ್ಲಿ ಗಬ್ಬೆದ್ದು ವಾಸನೆ ಇರುತ್ತೆ, ಜೊತೆಗೆ ಗಲೀಜಿರುತ್ತೆ ಅಂತ ಹೇಳಿ ನಾವೆಲ್ಲ ಕೇಳಿರ್ತೀವಿ. ಆದರೆ ಇದೀಗ ಅದೆಲ್ಲದಕ್ಕೂ ಹಿಂದಾಕಿ ಒಂದು ಶೌಚಾಲಯ ನಿರ್ಮಾಣವಾಗಿರುವಂಥದ್ದು. ಎಸ್, ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀವಿ, ತಾವು ಗಮನಿಸಬಹುದು. ಇದು ಪದ್ಮನಾಭ ನಗರದ ಗಣೇಶ ಮಂದಿರ ವಾರ್ಡ್ನಲ್ಲಿ ಕಂಡು ಬಂದಿರುವಂತಹ ಒಂದು ಶೌಚಾಲಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಂಡರಲ್ಲಿ ನಿರ್ಮಾಣವಾಗಿರುವಂತಹ ಶೌಚಾಲಯ. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಈ ಶೌಚಾಲಯವನ್ನು ಸಂಪೂರ್ಣವಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ. ಈಗಾಗಲೇನು 1 ವಾರದ ಹಿಂದೆ ಇದರ ಉದ್ಘಾಟನೆ ಆಗಿರುವಂತಹದ್ದು. ಈಗ ಇದು ಸಂಪೂರ್ಣವಾಗಿ ಶೌಚಾಲಯ ಅನ್ನುವಂಥದ್ದು ನಮಗೆ ಕಾಣಿಸೋದಿಲ್ಲ. ಇದು ಸಾರ್ವಜನಿಕರ ಶೌಚಾಲಯ. ಇದು ಹೂವಿನಿಂದಲೇ ಸಂಪೂರ್ಣವಾಗಿ ಹೂವಿನ ಗಿಡಗಳು ಜೊತೆಗೆ ಫುಲ್ ಸಂಪೂರ್ಣವಾಗಿ ಗ್ರೀನರಿ ಕಾಣಿಸ್ತಾ ಇರುವಂತಹದ್ದು ನಮಗೆ. ಅದರಿಂದಲೇ ಸಂಪೂರ್ಣವಾಗಿ ಗ್ರೀನರಿಯಿಂದ ಡೆಕೋರೇಟ್ ಆಗಿರುವಂತಹದ್ದು. ಈಗಾಗಲೇ ನಗರದ ಸಾಕಷ್ಟು ಭಾಗಗಳಲ್ಲಿ ಗಬ್ಬೆದ್ದು ನಾರುವಂತಹ ಸಾರ್ವಜನಿಕ ಶೌಚಾಲಯಗಳ ವಿರುದ್ಧವಾಗಿ ಇದೊಂದು ಹೈಟೆಕ್ ಶೌಚಾಲಯ ಕಂಡು ಬರ್ತಾ ಇರುವಂತಹದ್ದು. ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಡಿಯಲ್ಲಿ ಕಂಡು ಬರ್ತಾ ಇರುವಂತಹದ್ದು. ಈ ಒಂದು ಕಾರ್ಯಕ್ಕೆ ಜನರು ಸಹ ಈಗಾಗಲೇ ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸ್ತಾ ಇರುವಂತಹದ್ದು. ಸಾರ್ವಜನಿಕ ಶೌಚಾಲಯದ ಹೊರಭಾಗದಲ್ಲಿ ನೂರಾರು ಗಿಡಗಳನ್ನು ಹಾಕಿರುವಂತಹದ್ದು. ಇನ್ನು ಒಳಭಾಗದಲ್ಲಿ ಮಿರರ್ ಇರುವಂತಹದ್ದು, AC ಇರುವಂಥದ್ದು, ಎಕ್ಸಾಸ್ಟರ್ ಹಾಗೂ ಹೈಟೆಕ್ ಕನ್ನಡಿಯನ್ನು ಸಹ ಈಗಾಗಲೇ ಒಳಗಡೆ ಅಳವಡಿಕೆ ಮಾಡಿರುವಂಥದ್ದು. ಸಂಪೂರ್ಣವಾಗಿ ₹5 ಮತ್ತು ₹10 ಪೇ ಮಾಡುವುದಕ್ಕೆ ಈಗಾಗಲೇ ಬೋರ್ಡ್ಗಳನ್ನು ಸಹ ಇಲ್ಲಿ ಹಾಕಿರುವಂಥದ್ದು. ಜೊತೆಗೆ ಬಿಸಿ ನೀರಿನ ವ್ಯವಸ್ಥೆಯನ್ನು ಸಹ ಈಗಾಗಲೇ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ ಅಂದರೆ 9:30ವರೆಗೂ ಸಹ ಸಾರ್ವಜನಿಕರ ಶೌಚಾಲಯದಲ್ಲಿ ಒಂದು ಅಲಾವನ್ನು ಮಾಡಿಕೊಟ್ಟಿರುವಂತಹದ್ದು. ಇನ್ನು ಬೆಂಗಳೂರಿನ ಯಾವುದೇ ಭಾಗದಲ್ಲೂ ಸಹ ಇಂತಹದ್ದೊಂದು ಶೌಚಾಲಯ ಕಂಡು ಬರೋದಿಲ್ಲ. ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಒಂದು ಹೈಟೆಕ್ ಪಬ್ಲಿಕ್ ಶೌಚಾಲಯ ಕಂಡು ಬರ್ತಾ ಇರೋದು ಅಂತಂದ್ರೆ ಇದು ಮಾತ್ರ. ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ಇದನ್ನ ಜನರು ಬಳಸ್ಕೋತಾರೆ, ಜೊತೆಗೆ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗಿ ನ್ಯೂಸ್, ಬೆಂಗಳೂರು.